ಏನೋ ಬಿಹಾರದ ಎಲೆಕ್ಷನ್ ಆಗ್ತಾ ಇದ್ದ ನಂತರವೇ ಬಿಹಾರದಲ್ಲಿ ಮಾಜಿ ಸಿಎಂ ಲಾಲೂ ಕುಟುಂಬದಲ್ಲಿ ಬಿರುಗಾಳಿ ಎದ್ದೇಳಿದೆ. ಲಾಲೂ ಕುಟುಂಬದಲ್ಲಿ ಕಚ್ಚಾಟ ಮುಂದುವರೆದಿದೆ. ಸಹೋದರರ ವಿರುದ್ಧ ರೋಹಿಣಿ ಆಚಾರ್ಯ ಆರೋಪ ಮಾಡಿದ್ದಾರೆ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಇದೀಗ ಫ್ಯಾಮಿಲಿ ಡಿಸ್ಪ್ಯೂಟ್ ಜಾಸ್ತಿ ಆಗಿದೆ. ಲಾಲೂ ಕುಟುಂಬದ ಕಚ್ಚಾಟ ಮುಂದುವರೆದಿದೆ. ಸಹೋದರರ ವಿರುದ್ಧ ರೋಹಿಣಿ ಆಚಾರ್ಯ ಆರೋಪ ಮಾಡಿದ್ದಾರೆ. ನನ್ನ ತಂದೆಗಾಗಿ ಕಿಡ್ನಿ ದಾನ ಮಾಡಿದ್ದೇ ತಪ್ಪಾಯ್ತಾ? ಗಂಡು ಮಕ್ಕಳಿರೋ ತವರಿಗೆ ಸಹಾಯ ಮಾಡಬಾರದು ಅಂತ ಸಹೋದರಿ ಇದೀಗ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನನ್ನ ಜೊತೆ ಅಮಾನವೀಯವಾಗಿ ವರ್ತಿಸಿದ್ದಾರೆ, ಅವಾಚ್ಯವಾಗಿ ಬೈದಿದ್ದಾರೆ, ನನ್ನ ಮೇಲೆ ಚಪ್ಪಲಿ ಎಸೆದಿದ್ದಾರೆ. ಇದರಿಂದಾಗಿ ನಾನು ನನ್ನ ಹೆತ್ತವರಿಂದ ದೂರ ಆದೆ. ಕೌಟುಂಬಿಕ ಜಗಳ ಇದೀಗ ಹಾದಿರಂಪ ಆಗ್ತಾ ಇದೆ. ನನ್ನ ಕುಟುಂಬವನ್ನು ನನ್ನಿಂದ ದೂರ ಮಾಡಿದ್ದಾರೆ ಅಂತ ಲಾಲೂ ಪುತ್ರರ ವಿರುದ್ಧ ರೋಹಿಣಿ ಆಚಾರ್ಯ ಕಿಡಿಕಾರಿದ್ದಾರೆ. ಬಿಹಾರದ ಮಾಜಿ ಸಿಎಂ ಲಾಲೂ ಪ್ರಸಾದ್ ಯಾದವ್ ಕುಟುಂಬದ ಜಗಳ ಇದೀಗ ಬೀದಿಗೆ ಬಂದಿರುವಂಥದ್ದು. ರೋಹಿಣಿ ಆಚಾರ್ಯ ಆರೋಪ ಮಾಡ್ತಾ ಇದ್ದಾರೆ ಸಹೋದರರ ಮೇಲೆ, ಲಾಲೂ ಪ್ರಸಾದ್ ಪುತ್ರರ ಮೇಲೆ. ಕಿಡ್ನಿ ದಾನ ಮಾಡಿದ್ದೇ ತಪ್ಪಾಯ್ತಾ? ಗಂಡು ಮಕ್ಕಳಿರೋ ತವರಿಗೆ ಸಹಾಯ ಮಾಡಬಾರ್ದಾಗಿತ್ತು. ನಾನು ಆ ರೀತಿ ಸಹಾಯ ಮಾಡಿದ್ದೆ ನನ್ನ ತಪ್ಪಾಯ್ತಾ? ಕೆಟ್ಟ ಪದಗಳಲ್ಲಿ ನನ್ನನ್ನು ಬೈದಿದ್ದಾರೆ, ಅವಾಚ್ಯವಾಗಿ ನಿಲ್ಲಿಸಿದ್ದಾರೆ, ಚಪ್ಪಲಿ ಎಸೆದಿದ್ದಾರೆ ನನ್ನ ಮೇಲೆ. ಅಷ್ಟು ಹೀನಾಯವಾಗಿ ನನ್ನನ್ನು ನಡೆಸ್ಕೊಂಡಿದ್ದಾರೆ. ನಮ್ಮ ಕುಟುಂಬದಿಂದಲೂ ನಾನು ದೂರ ಆದೆ, ಈ ಕಡೆ ಹೆತ್ತವರಿಂದನೂ ದೂರ ಆದೆ, ನನ್ನ ಕುಟುಂಬನೂ ಕೂಡ ನನ್ನಿಂದ ದೂರ ಮಾಡಿದ್ದಾರೆ. ಲಾಲೂ ಪುತ್ರರ ವಿರುದ್ಧ ರೋಹಿಣಿ ಆಚಾರ್ಯ ಟ್ವೀಟ್ ಮಾಡಿ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ.